ಪರಮಾತ್ಮ, ನಾನು ಮಾಡಿದ ಕರ್ಮದ ಫಲವು ವಿಶೇಷವಾಗಿದೆ. ಎಂದಿಗೆ ಪರಮ ಪುರುಷನು ತಮ್ಮ ಅಭಯಹಸ್ತವನ್ನ ನನ್ನ ಮಸ್ತಕದ ಮೇಲಿರಿಸುವನು. ಯಾವ ಮಹಿಮಾ ಪುರುಷನನ್ನು ನೋಡಲು ಯೋಗಿಗಳು ತಪವನ್ನಾಚರಿಸಿ ಬಳುತ್ತಿರುವರು. ಯಾವಾತನ ಮಂಗಳ ಸ್ವರೂಪವು ಅನವರತವು ನನ್ನ ಹೃದಯದಲ್ಲಿ ನೆಲೆಗೊಂಡಿರುವುದು. ಯಾವಾತನು ಸಕಲ ಜೀವಿಗಳಿಗೂ ಆಧಾರನು, ಸಮಸ್ತಕ್ಕೂ ಕರ್ತನು, ಅಂತಹ ಕರುಣಾಮಯಿಯು ಸರ್ವಜ್ಞನು ಸರ್ವವ್ಯಾಪ್ತಿಯೂ ಆದ ಶ್ರೀಕೃಷ್ಣ ಪರಮಾತ್ಮನು ಆ ಪಾಂಡವರ ರಾಯಭಾರಿಯಾಗಿ ದುರ್ಯೋಧನನ ಬಳಿಗೆ ಬರುವಾಗ ಈ ದೀನನಾದ ನನ್ನನ್ನು ಜ್ಞಾಪಿಸಿಕೊಳ್ಳುವನೆ. ಪರಮಾತ್ಮ, ನಿನ್ನ ದರ್ಶನ ಭಾಗ್ಯವನ್ನ ನೀಡುವೆಯ ತಂದೆ. ದೇವ, ಪರಮಾತ್ಮ, ದೇವ, ವಾಸುದೇವ, ನಿನ್ನ ದರ್ಶನ ಭಾಗ್ಯವನ್ನ ಪಡೆಯೋ ತನಕ ಈ ಗೋಮಾತೆಯ ಕ್ಷೀರದಿಂದಲೇ ನನ್ನ ಪ್ರಾಣವನ್ನ ಧರಿಸಿಕೊಳ್ಳುವೆ. ವಾಸುದೇವ, ಇದೋ ನಿಮಗೆ ಅರ್ಪಿತವಾಗಲಿ. ಕೃಷ್ಣಾರ್ಪಣ. ಮೊರೆ ಕೇಳಿ ನೀ ಬಾರೆಯ ಮುರಾರಿ, ಭಕ್ತನ ಮೊರೆ ಆಲಿಸಿ ಚೌರಿ. ಮೊರೆ ಕೇಳಿ ನೀ ಬಾರೆಯ ಮುರಾರಿ, ಭಕ್ತನ ಮೊರೆ ಆಲಿಸಿ ಚೌರಿ. ಮೊರೆ ಕೇಳಿ ನೀ ಬಾರೆಯ. ಪರಮಾತ್ಮ, ವಾಸುದೇವ, ರುಕ್ಮಿಣಿ ಲೋಲಾ ವಾರಿಜಮಾಲ, ರುಕ್ಮಿಣಿ ಲೋಲಾ ವಾರಿಜಮಾಲ, ವರಗುಣಶೀಲ ವಸುದೇವ ಪಾಲ. ಪರಮಾತ್ಮ, ವಸುಗುಣಶೀಲ ವಸುದೇವ ಪಾಲ, ಬನ್ನಿಸಲವುದೇ ನಿನ್ನೆಯ ಲೀಲಾ. ಬನ್ನಿಸಲವುದೇ ನಿನ್ನೆಯ ಲೀಲಾ. ಬನ್ನಿಸಲವುದೇ ನಿನ್ನೆಯ ಲೀಲಾ. ಕೃಷ್ಣನೋಚನ ದರುಶನ ತಾರ, ನೀರಜಲೋಚನ ದರುಶನ ತಾರ. ಮೊರೆ ಕೇಳಿ ನೀ ಬಾರೆಯ ಮುರಾರಿ, ಭಕ್ತನ ಮೊರೆ ಆಲಿಸಿ ಚೌರಿ. ಮೊರೆ ಕೇಳಿ ನೀ ಬಾರೆಯ, ಮೊರೆ ಕೇಳಿ ನೀ ಬಾರೆಯ, ಮೊರೆ ಕೇಳಿ ನೀ ಬಾ
ಶಿರೋಮಣಿ. ಪರಮಾತ್ಮ, ಕೃಷ್ಣ, ಮುಕುಂದ, ಮಾಧವ, ಕೇಶವ, ಅಚ್ಯುತ, ಜನಾರ್ದನ, ಚಕ್ರಪಾಣಿ, ದಾಮೋದರ, ಈ ದೀನನ ಮೇಲೆ ದಯ ತೋರಿ ಇಂದಿಗೆ ದರ್ಶನವಿತ್ತೆಯ ತಂದೆ. ಪರಮಾತ್ಮ, ನಿನ್ನ ಪಾದ ಸ್ಪರ್ಶದಿಂದ ನನ್ನ ಕುಟೀರವು ಪಾವನವಾಯಿತು ತಂದೆ, ಪಾವನವಾಯಿತು. ಧನ್ಯನಾದನು ದೇವ, ಧನ್ಯನಾದನು. ಜ್ಞಾನಿ ವಿಭೀಷಣನಿಗಾಶ್ರಯವಿತ್ತ ಪ್ರಭು ಬಂದ ಮನೆಗೆ, ಜ್ಞಾನಿ ವಿಭೀಷಣನಿಗಾಶ್ರಯವಿತ್ತ ಪ್ರಭು ಬಂದ ಮನೆಗೆ, ದೀನ ಕುಚೇಲನ ಪರಮ ಗೆಳೆಯ ಹರಿ ಪಾದ ಬೆಳೆಸಿದ ಎನ್ನ ಕುಟೀರದೊಳಗೆ. ಯಾವ ಸ್ಥಿತಿಗಿಳಿದರು ಸರಿಯೇ, ಯಾವ ಸ್ಥಿತಿಗಿಳಿದರು ಸರಿ ನನ್ನೀ ಜೀವನ. ಮಂದಾಸವ ಬೀರಿ, ಮಂದಾಸವ ಬೀರಿ ಬೆಳಗಿದ ಎನ್ನ ಮನದಂಗಳದ ಮುಕುಂದ. ಆನಂದ ಪರಮಾನಂದ. ನಾನಾದೆ ಇಂದಿಗೆ ಮಹಾಧನ್ಯ, ನಾನಾದೆ ಇಂದಿಗೆ ಮಹಾಧನ್ಯ. ದೇವಾದಿ ದೇವರ ದರ್ಶನದಿಂದ, ದೇವಾದಿ ದೇವರ ದರ್ಶನದಿಂದ ನಾನಾದೆ ಇಂದಿಗೆ ಮಹಾಧನ್ಯ, ನಾನಾದೆ ಇಂದಿಗೆ ಮಹಾಧನ್ಯ. ಭೋಗ ಭಾಗ್ಯಗಳು ಎಲ್ಲವೂ ಶೂನ್ಯ, ಹರಿಯನು ನೋಡಿದ ನಾನೇ ಧನ್ಯ. ಪರಮಾತ್ಮ, ಭೋಗ ಭಾಗ್ಯಗಳು ಎಲ್ಲವೂ ಶೂನ್ಯ, ಹರಿಯನು ನೋಡಿದ ನಾನೇ ಧನ್ಯ. ಮಾಧವನ ಪಾದಗಳ ಪೂಜಿಸುವ ಸುಯೋಗವ ನೀಡಿ. ಪರಮಾತ್ಮ, ಮಾಧವನ ಪಾದಗಳ ಪೂಜಿಸುವ ಸುಯೋಗವ ನೀಡಿ, ಮಂಗಳ ಬೆಳಗಿದ ಮಂಗಳ ಮೂರ್ತಿ. ವಾಸುದೇವ, ಮಂಗಳ ಬೆಳಗಿದ ಮಂಗಳ ಮೂರ್ತಿ, ನಾದಾತಯನನ ಆಗಮನದಿಂದ, ನಾದಾತಯನನ ಆಗಮನದಿಂದ ನಾನಾದೆ ಇಂದಿಗೆ ಮಹಾಧನ್ಯ, ನಾನಾದೆ ಇಂದಿಗೆ ಮಹಾಧನ್ಯ. ಪರಮಾತ್ಮ, ವಿದುರ, ಈ ದೀನನ ಮೇಲೆ ದಯ ತೋರಿ ಇಂದಿಗೆ ದರ್ಶನವಿತ್ತೆ ತಂದೆ. ವಾಸುದೇವ, ಧನ್ಯನಾದನು ದೇವ, ಧನ್ಯನಾದನು. ವಿದುರ, ನಿನ್ನ ಕೊಂಡಾಟವು ಹಾಗಿರಲಿ. ನಾನು ಮಾರ್ಗಾಯಾಸದಿಂದ ಬಹಳ ಬಳಲಿ ಬಂದಿರುವೆನು. ಮೊದಲು ಏನಾದರೂ ಆಹಾರವಿದ್ದರೆ ಕೊಡು. ಪರಮಾತ್ಮ, ಸಕಲ ಲೋಕವನ್ನ ತನ್ನ ಉದರದಲ್ಲಡಗಿಸಿಕೊಂಡು ಸಕಲ ಚರಾಚರ ಪ್ರಪಂಚವನ್ನ ಪರಿಪಾಲಿಸುತ್ತಿರುವ ನಿಮಗೆ ಅಣು ಸ್ವರೂಪನಾದ ನಾನು ಏನು ತಾನೇ ಕೊಡಬಲ್ಲ ದೇವ?
ದೇವ, ನನ್ನನ್ನು ಪರೀಕ್ಷಿಸುತ್ತಿರುವೆಯಾ ದೇವ? ವಿದುರ, ನಾನೇನೋ ಕಾರ್ಯಾರ್ಥವಾಗಿ ದುರ್ಯೋಧನನ ಬಳಿಗೆ ಹೋಗುತ್ತಿರುವಾಗ ನಿನ್ನ ಭಕ್ತಿ ಎಂಬ ಪಾಶವು ಅಡ್ಡಲಾಗಿ ಬಂದು ನನ್ನನ್ನು ಇಲ್ಲಿಯವರೆಗೂ ಸೆಳೆದು ತಂದಿರುವುದು. ಪರಮಾತ್ಮ, ನೀನೇನು ಸಾಮಾನ್ಯನೇ? ಜಗದ ಜನರ ವ್ಯಾಪಾರ ವ್ಯವಹಾರ ಪರಮಾತ್ಮ, ಅವರವರ ನಿಯಮ ನಿಷ್ಠಾನುಸಾರ. ವಿದುರ, ಪರಮಾತ್ಮ, ಜಗದ ಜನರ ವ್ಯಾಪಾರ ವ್ಯವಹಾರ ಅವರವರ ನಿಯಮ ನಿಷ್ಠಾನುಸಾರ. ವಿದುರ, ನಿನ್ನೀ ಗುಣಸಾಗರ ನುಡಿ ಅಮೃತಮಯ ಮಧುರ ಭಕ್ತಿಯು ಜಗದಿಯ ಪಾರ ನಿನ್ನ ಕೀರ್ತಿಗಿದುವೆ ಆಧಾರ. ವಿದುರ, ನಿನ್ನಯ ಅನ್ಯರು ಬಲ್ಲರೆ ಮಾನವ ಗುಣಗಂಭೀರ. ಅನ್ಯರು ಬಲ್ಲರೆ ಮಾನವ ಗುಣಗಂಭೀರ. ಕಾಮ ಕ್ರೋಧ ಮದ ಮೋಹವ ತ್ಯಜಿಸಿ ವಿದುರ, ವಿದುರ, ಕಾಮ ಕ್ರೋಧ ಮದ ಮೋಹವ ತ್ಯಜಿಸಿ, ಕಾಮ ಕ್ರೋಧ ಮದ ಮೋಹವ ತ್ಯಜಿಸಿ ಚೀರದಿಂದಲೇ ನೀ ಜೀವಿಸುತ್ತಿರುವೆ. ವಿದುರ, ಚೀರದಿಂದಲೇ ನೀ ಜೀವಿಸುತ್ತಿರುವೆ. ಬರೆಯಲು ನಿನಗೆನೆ ಇರುವರ ವಿದುರ ನಿನ್ನಯ ಗುಣಕ್ಕೆ ಸಮರಿಹರೆ. ಹರೆಯಳು ನಿನಗಣೆ ಇರುವರ ವಿದುರ ನಿನ್ನಯ ಗುಣಕ್ಕೆ ಸಮರಿಹರೆ. ಇದನರಿಯದೆ ನೀ ಪಾಮರನಂತೆ ಇದನರಿಯದೆ ಪಾಮರನಂತೆ. ವಿದುರ, 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 ಸತತವು ನನ್ನನ್ನೇ ಧ್ಯಾನ ಮಾಡುತ್ತಾ ಪ್ರಪಂಚದ ಭೋಗ ವಸ್ತುಗಳನ್ನು ತ್ಯಾಗ ಮಾಡಿ ಗೋಮಾತೆಯ ಕ್ಷೀರದಿಂದಲೇ ಜೀವಿಸಿರುವ ನಿನ್ನ ಭಕ್ತಿಯನ್ನು ನಾನೆರಿಯನೆ. ಅದಿರಲಿ, ನನಗೆ ಬಹಳ ಹಸಿವಾಗುತ್ತಿರುವುದು ವಿದುರ. ಮೊದಲು ಏನಾದರೂ ಆಹಾರವಿದ್ದರೆ ಕೊಡು. ಪರಮಾತ್ಮ, ಈ ದೇಹವೇ ನಿಮ್ಮದಾಗಿರುವಾಗ ಈ ಗೋಮಾತೆಯ ಕ್ಷೀರವಲ್ಲದೆ ಮತ್ತೇನಿರುವುದು ತಂದೆ? ಏನು ವಿದುರ, ಗೋಮಾತೆಯ ಕ್ಷೀರವೇ?
ಕ್ಷೀರ ನನಗತ್ಯಂತ ಪ್ರಿಯವಾದ ಆಹಾರ. ಹಿಂದೆ ಕುಚೇಲನು ಬಹುಭಕ್ತಿಯಿಂದ ತಂದಿತ್ತ ಅವಲಕ್ಕಿಯ ಸಾರವು ಈಗಲೂ ಸವಿದಂತಿರುವುದು. ಹಿಂದೆ ರಾಮಾವತಾರದಲ್ಲಿ ಭಕ್ತಳಾದ ಶಬರಿಯು ಬಹುಭಕ್ತಿಯಿಂದ ಕಚ್ಚಿ ನೋಡಿ ಆರಿಸಿಟ್ಟಿದ್ದ ಹಣ್ಣಿನ ರುಚಿಯು ಆಹಾ ಈಗಲೂ ಬಾಯಲ್ಲಿ ನೀರೂರಿಸುತ್ತಿರುವುದು ವಿದುರ. ಈಗ ನಿನ್ನಲ್ಲಿರುವ ಕ್ಷೀರವು ಅವೆಲ್ಲಕ್ಕಿಂತಲೂ ಅತ್ಯುತ್ತಮವಾದುದು. ಆದ್ದರಿಂದ ಎಲ್ಲಿ ಅದನ್ನೇ ತೆಗೆದುಕೊಂಡು ಬಾ. ತಮ್ಮಿಚ್ಛೆಯಂತೆ ಆಗಲಿ ದೇವಾ. ಏಕೆ ವಿದುರ, ಏನಾಯಿತು? ಏಕೆ ವಿಚಲಿತನಾಗಿರುವೆ? ಪರಮಾತ್ಮ, ಇದ್ದ ಕ್ಷೀರವನ್ನ ಪ್ರಸಾದ ರೂಪದಲ್ಲಿ ತಮಗರ್ಪಿಸಿ ನಾನೇ ಪಾನ ಮಾಡಿದೆನಲ್ಲ ದೇವಾ. ವಿದುರ, ನನಗರ್ಪಿಸಿದೆಯಾ? ನನಗರ್ಪಿತವಾದ ಮೇಲೆ ಪಾತ್ರೆಯ ತಳಭಾಗದಲ್ಲಿ ಸ್ವಲ್ಪವಾದರೂ ಶೇಷ ಉಳಿದಿರಬೇಕಲ್ಲವೇ? ಎಲ್ಲಿ ಆ ಪಾತ್ರೆಯನ್ನು ತೆಗೆದುಕೊಂಡು ಬಾ. ಆಗಲಿ ದೇವಾ. ತೆಗೆದುಕೊಳ್ಳಿ. ನೋಡಿದೆಯಾ ವಿದುರ, ಪಾತ್ರೆಯಲ್ಲಿ ಕ್ಷೀರವಿದ್ದರೂ ಇಲ್ಲವೆಂದು ಹೇಳುತ್ತಿರುವೆಯಲ್ಲ? ಪರಮಾತ್ಮ, ಈ ಕ್ಷೀರವು ತಮ್ಮ ತುದಿ ನಾಲಿಗೆಯು ನೆನೆಯುವಂತಿಲ್ಲವಲ್ಲ ದೇವಾ. ಏಕೆ ನೆನೆಯುವುದಿಲ್ಲ? ನೋಡುತ್ತಿರು. ವಾಸುದೇವ, ಧನ್ಯನಾದನು ದೇವಾ, ಧನ್ಯನಾದನು. ಪರಮಾತ್ಮ, ವಿದುರ, ಪರಮಾತ್ಮ, ಮನದಲ್ಲಿ ಭಕ್ತಿ ಎಂಬ ಕ್ಷೀರ ಸಾಗರವನ್ನೇ ತುಂಬಿಟ್ಟುಕೊಂಡು ಮನೆಯಲ್ಲಿ ಕ್ಷೀರವಿಲ್ಲವೆಂದು ಹೇಳುತ್ತಿರುವೆಯಲ್ಲ, ಅದು ಅಲ್ಲಿ ನೋಡು. ಪರಮಾತ್ಮ, ವಾಸುದೇವ, ಧನ್ಯನಾದನು ದೇವಾ, ಧನ್ಯನಾದನು. ಬ್ರಹ್ಮಾಂಡೀಶಂ ಭುವಿಯೋ ಭಕ್ತ ಪರಿಪಾಲಿತಂ ಸಪ್ತಾದಿ ಮುನಿ ವಂದಿತ ದಾನವ ಕುಲ ವಿನಾಶಿತ ಸಾಗರಾಶಯನ ಚಿರಸಾಗರಾಶಯನ ಸಾಗರಾಶಯನ ಚಿರಸಾಗರಾಶಯನ ಮುರಳೀಧರ ಕರುಣಾಕರ ಪಾಲಿಸೈ ಮುರಳೀಧರ ಕರುಣಾಕರ ಸಾಗರಾಶಯನ ಚಿರಸಾಗರಾಶಯನ
ಬಲಿಹರ ನಿನ್ನ ನಾಮವಿದೆ ಕರುಣೆಯ ತೋರಿ ಪರಮಾತ್ಮ ಪಾಮರರೊಳು ಕರುಣೆಯ ತೋರಿ ತಾಮಸ ನೀಗಿದ ದಾಮೋದರ ತಾಮಸ ನೀಗಿದ ದಾಮೋದರ ಸಾಗರಾಚಯನ ಕ್ಷೀರ ಸಾಗರಾಚಯನ ಮುರಳೀಧರ ಕರುಣಾಕರ ಪಾಲಿಸೈ ಮುರಳೀಧರ ಕರುಣಾಕರ ಪಾಲಿಸೈ ಸಾಗರಾಚಯನ ಕ್ಷೀರ ಸಾಗರಾಚಯನ ಸಾಗರಾಚಯನ ಕ್ಷೀರ ವಿದುರ, ಪರಮಾತ್ಮ ದೇವ ಕ್ಷೀರ ಸಾಗರದಲ್ಲೇ ಪೌಡಿಸುತ್ತಿರುವ ನಿಮಗೆ ಪರಮಾತ್ಮ ನನ್ನನ್ನು ಕೃತಾರ್ಥನಾಗಿ ಮಾಡಿದೆ ದೇವ. ನಿಮ್ಮನ್ನ ಅಡೆದ ವಸುದೇವ ದೇವಕಿಯರೇ ಧನ್ಯರು. ವಿದುರ, ನಾನಿಂದು ಪಾಂಡವರ ರಾಯಭಾರಿಯಾಗಿ ಆ ದುರ್ಯೋಧನನ ಆಸ್ಥಾನಕ್ಕೆ ತೆರಳುತ್ತಿರುವುದು. ಪರಮಾತ್ಮ ಭಕ್ತರಾದ ಪಾಂಡವರಿಗೆ ದೂತೋತ್ವವನ್ನು ವಹಿಸಿ ಭಕ್ತ ರಕ್ಷಕರೆಂಬ ಬಿರುದನ್ನು ಪಾಲಿಸಿ ನಿನ್ನ ಮಹಿಮೆಯನ್ನ ಎಷ್ಟು ಕೊಂಡಾಡಿದರೂ ಸಾಲದು ದೇವ. ಈಗ ಪಾಂಡವರನ್ನ ರಕ್ಷಿಸುವ ಭಾರ ನಿಮ್ಮದು. ವಿದುರ, ನಾನೀಗ ನನ್ನ ಸೋದರತ್ತೆಯಾದ ಕುಂತಿದೇವಿಯೊಡನೆ ಅತಿ ರಹಸ್ಯವಾದ ವಿಚಾರಗಳನ್ನು ಮಾತಾಡಿಕೊಂಡು ಆ ದುರ್ಯೋಧನನ ಸಭೆಗೆ ತೆರಳುವೆ. ನೀನು ಅಲ್ಲಿಗೆ ಬಾ. ಅಲ್ಲಿ ಒಂದು ವಿಚಿತ್ರವಾದ ಪ್ರಸಂಗವು ನಡೆಯುವುದು, ನೀನೂ ನೋಡುವೆಯಂತೆ. ಆಗಲಿ ದೇವ. ವಾಸುದೇವ ಹೊರಡುವ ಮುನ್ನ ಕ್ಷಣಕಾಲ ತನ್ನ ಕುಟೀರದಲ್ಲಿ ವಿಶ್ರಾಂತಿ ಪಡೆದು ತದನಂತರ ಹೊರಡಬಹುದಲ್ಲ ದೇವ. ಆಗಲಿ ವಿದುರ. ನವಕೋಟಿ ನಾಮದ ನಾರಾಯಣ ನರವೇಷಧಾರಿ ನವಕೋಟಿ ನಾಮದ ನಾರಾಯಣ ನರವೇಷಧಾರಿ ಪವನ ಪರಮಾತ್ಮ ಬನ್ನಿಸಲವುದೇ ನಿನ್ನೆಯ ಲೀಲಾ. ಪರಮಾತ್ಮ ಬನ್ನಿಸಲವುದೇ ನಿನ್ನೆಯ ಲೀಲಾ. ಕರುಣಿಸಿ ಕಾಪಾಡೋ ಪರಂಧಾಮ, ಕರುಣಿಸಿ ಕಾಪಾಡೋ ಗುಣಧಾಮ. ಸಾಗರಾಚಯನ ಚಿರ ಸಾಗರಾಚಯನ ಸಾಗರಾಚಯನ ಚಿರ ಸಾಗರಾಚಯನ. ಹಸ್ತಿನಾವತಿಯ ಭದ್ರ ಸಿಂಹಾಸನವನ್ನು ರಕ್ಷಿಸಿಕೊಂಡು ಬರುತ್ತಿರುವ ಗಂಗಾತನಯರಾದ ಪಿತಾಮಹ ಭೀಷ್ಮಾಚಾರ್ಯರೇ, ನನ್ನ ಶತ ಸಹೋದರರಿಗೆ ಶಸ್ತ್ರ ವಿದ್ಯೆಯನ್ನು ಕಲಿಸಿಕೊಟ್ಟು ಈ ಹಸ್ತಿನಾವತಿಯ ಭದ್ರಾಡಳಿತದಲ್ಲಿ ಸಾಮಂತರಾಗಿರುವ ಕುಂಭ ಸಂಭೋದ್ಭವರಾದ ಗುರು ದ್ರೋಣಾಚಾರ್ಯರೇ, ಮಂತ್ರಿ ಮಹೋದಯರಾದ ಚಿಕ್ಕಪ್ಪ ವಿಧುರ ಮಹಾಶಯರೇ, ಆ ಪಾಂಡವರಿಗೆ ಸಿಂಹ ಸ್ವಪ್ನವಾಗಿರುವ ಎನ್ನನುಜ ದುಶ್ಯಾಸನ ಅಗ್ರಜ, ನನ್ನ ಪ್ರಾಣಮಿತ್ರ
ಅಂಗಾಧಿಪತಿ ಕರ್ಣ. ಅಲ್ಲದೆ ನನಗೆ ಕಾಲ ಕಾಲಕ್ಕೆ ಸಲಹೆ ಸೂಚನೆಗಳನ್ನು ನೀಡುತ್ತಿರುವ ನನ್ನ ಸೋದರ ಮಾವ ಸೌಬಲರಾಜನ ಶಕುನಿ, ಶಲ್ಯ, ಸೈಂಧವ, ಭಗದತ್ತ, ಬಾಹ್ಯಲೀಕ, ಭೂರೀಶ್ರವಸ್ಸು, ಅಶ್ವತ್ಥಾಮ, ಸೋಮದತ್ತ ಮೊದಲಾದ ಮಹಾರಥಿಕರ ಸುಭದ್ರ ರಕ್ಷಣೆಯಲ್ಲಿ ರಾರಾಜಿಸುತ್ತಿರುವ ನನಗೆ ಅರುಗಲಾಂಛನನ ಮೆರುಗು ವರ್ಗಾಸನಕ್ಕೆ ಸರಿ ಹೋಲುವಂತಿರೇ. ಮಾವ ಅರುಗಲಾಂಛನನ ಮೆರುಗು ವರ್ಗಾಸನಕ್ಕೆ ಸರಿ ಹೋಲುವಂತಿರೇ. ಸ್ವರ ಸಂಪನ್ನ ದೀಪ್ತಿ ಮಣಿಮಕುಟ ವರ್ಧನಗೆ ಧುರೋಧರ ನಿಪುಣ ನಿರ್ಜರೇಂದ್ರನಿಗೆ ತಾನಗೈದ ಕರ್ಣ. ಸಹೋದರ ದುಶ್ಯಾಸನಾದಿಗಳಿರಲ್ ಎಣೈ ಹರೆಯನಗೆ ಸುರಸಿಂಧೂತನಯ ಗುರುವಂದ್ಯ ವಿನಯ. ಹೇಗಿರುವಲ್ಲಿ ಸಾಟಿ ಇರುವರೆ ನನಗೆ ಸರಿ ಸಾಟಿ ಇರುವರೆ ಪೇಳ್. ಸಾಟಿ ಇರುವರೆ ನನಗೆ ಸರಿ ಸಾಟಿ ಇರುವರೆ ಪೇಳ್. ಗುರುಕುಲ ಸಿಂಹಾಸನದಿ ಛಲವೋ ಬಿಡದೆ ಶೌರ್ಯದಿ ಏಕೈಕ ದೊರೆಯನಿಸಿ ಬಾಳುತ್ತಿರೆ. ಗುರುಕುಲ ಸಿಂಹಾಸನದಿ ಛಲವೋ ಬಿಡದೆ ಶೌರ್ಯದಿ ಏಕೈಕ ದೊರೆಯನಿಸಿ ಬಾಳುತ್ತಿರೆ. ಸಾಟಿ ಇರುವರೆ ನನಗೆ ಸರಿ ಸಾಟಿ ಇರುವರೆ ಪೇಳ್. ಭೀಷ್ಮ ಗುರುದ್ರೋಣಾದಿಗಳಿರಲು ಶೌರ್ಯದಿ ರಣದೊಳು ನಿಪುಗಳ ವಧಿಸದೆ ಬಿಡುವನೆ. ಭೀಷ್ಮ ಗುರುದ್ರೋಣಾದಿಗಳಿರಲು ಶೌರ್ಯದಿ ರಣದೊಳು ನಿಪುಗಳ ವಧಿಸದೆ ಬಿಡುವನೆ. ಈ ಮಾವ ಶಕುನಿ ಸಲಹೆ ನೀಡದಿರುವನೆ. ಮಿತ್ರಕರ್ಣ ಶತ್ರುಗಳನ್ನು ಬಿಡುವನೆ. ಈ ಮಾವ ಶಕುನಿ ಸಲಹೆ ನೀಡದಿರುವನೆ. ಮಿತ್ರಕರ್ಣ ಶತ್ರುಗಳನ್ನು ಬಿಡುವನೆ. ಅನುಜ ದುಶ್ಯಾಸನ ಅವರನ್ನು ವಧಿಸದಿರುವನೆ. ಅನುಜ ದುಶ್ಯಾಸನ ಅವರನ್ನು ವಧಿಸದಿರುವನೆ. ಹೀಗಿರುವಲ್ಲಿ ಸಾಟಿ ಇರುವರೆ ನನಗೆ ಸರಿ ಸಾಟಿ ಇರುವರೆ ಪೇಳ್. ಸಾಟಿ ಇರುವರೆ ನನಗೆ ಸರಿ ಸಾಟಿ ಇರುವರೆ ಪೇಳ್. ಗುರುಕುಲ ಸಿಂಹಾಸನದಿ ಛಲವ ಬಿಡದೆ ಶೌರ್ಯದಿ ಏಕೈಕ ದೊರೆಯನಿಸಿ ಬಾಳುತ್ತದೆ. ಗುರುಕುಲ ಸಿಂಹಾಸನದಿ ಛಲವ ಬಿಡದೆ ಶೌರ್ಯದಿ ಏಕೈಕ ದೊರೆಯನಿಸಿ ಬಾಳುತ್ತಿರೆ. ಸಾಟಿ ಇರುವರೆ ನನಗೆ ಸರಿ ಸಾಟಿ ಇರುವರೆ ಪೇಳ್. ಗುರುಪಿತ ಆಚಾರ್ಯರೇ, ಗುರು ದ್ರೋಣಾಚಾರ್ಯರೇ, ಗೌರವ ಪಕ್ಷೀಯರೇ, ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದಿರಾ? ರಾಜ್ಯ ಕೋಶಾದಿಗಳನ್ನು ಕಳೆದುಕೊಂಡು ಅರಣ್ಯದಲ್ಲಿ ಅನಾಗರಿಕರಂತೆ ಓಡಾಡಿಕೊಂಡಿದ್ದ ಆ ಪಾಂಡವರು ನಾಚಿಕೆ ಇಲ್ಲದೆ ಅರ್ಧ ರಾಜ್ಯವನ್ನು ಕೇಳಿದರಂತೆ. ನೋಡಿದಿರಾ? ಅರಣ್ಯದಲ್ಲಿ ಗೆಡ್ಡೆ ಗೆಣಸುಗಳನ್ನು ತಿಂದುಕೊಂಡಿದ್ದವರ ಸೊಕ್ಕು ಎಷ್ಟರ ಮಟ್ಟಿಗೆ ಇದೆ ಎಂಬುದನ್ನು. ಪಾಂಡವರಿಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ನೀಡದೆ ಹೋದರೆ
ಯುದ್ಧವು ಸಿದ್ಧವಲ್ಲವೇ? ಯುದ್ಧವೇ ಯುದ್ಧ ತಾತ. ನನ್ನ ಬಳಿಯಲ್ಲಿ 11 ಅಕ್ಷೋಹಿಣಿ ಸೈನ್ಯವಿರುವುದು. ಅದರ ಹಿಡಿತಕ್ಕೆ ಸಿಕ್ಕ ಪಾಂಡವರು ಮದಿಸಿದ ಮದ್ದಾನೆಯ ಕಾಲ್ತುಳಿತಕ್ಕೆ ಸಿಕ್ಕ ಬಾಳೆಯ ಹಣ್ಣಿನಂತೆ ನಜ್ಜುಗುಜ್ಜಾಗಿ ಹೋಗುವರು ತಾತ. ಸಹೋದರ ದುಶ್ಯಾಸನ, ಪಾಂಡವರ ರಣಯಜ್ಞವನ್ನು ಪ್ರಾರಂಭಿಸಲು ನಮ್ಮಲ್ಲಿ ಸರಿಯಾದ ಕರ್ಮೋಪದೇಶಕರಾರು? ಅಣ್ಣ, ನಮ್ಮ ಅಂಗರಾಜನಾದ ವೀರ ಕರ್ಣನಿಲ್ಲವೇ? ದುರ್ಯೋಧನ, ಪೂಜ್ಯರಾದ ಭೀಷ್ಮ, ದ್ರೋಣ, ವಿದುರಾದಿಗಳಿರುವಲ್ಲಿ ಅವರ ಕಣ್ಣೆದುರಿಗೆ ಬೆಳೆದ ನಮಗೇಕೆ ಆ ವಿಚಾರ? ದುರ್ಯೋಧನ ಸಾರ್ವಭೌಮನಿಗೆ ಜಯವಾಗಲಿ. ಏನು ವಿಷಯ? ದ್ವಾರಕಾ ನಗರದಿಂದ ಪುರುಷೋತ್ತಮ ದಯ ಮಾಡಿಸುತ್ತಿರುವರು. ರಾಜಾದಿರಾಜ ಪುರುಷ ಶ್ರೇಷ್ಠನಾದ ನಾನಿರುವಲ್ಲಿ ಆ ಕೃಷ್ಣನು ಪುರುಷೋತ್ತಮನೇ. ಆತನು ನೇರವಾಗಿ ನನ್ನ ಅರಮನೆಗೆ ಬಾರದೆ ಅವನ ಹುಟ್ಟುಗುಣಕ್ಕನುಸಾರವಾಗಿ ದಾಸಿ ಪುತ್ರ ವಿದುರನ ಮುರುಕು ಜೋಪಡಿಗೆ ಹೋದನಂತೆ. ಎಷ್ಟೇ ಆಗಲಿ ಆತನು ಕಳ್ಳ ಕೃಷ್ಣನು. ಎಲ್ಲಿ ಹೋದೀತು ಆ ಯಾದವನ ಬುದ್ಧಿ? ಆತನು ನೇರವಾಗಿ ಇಲ್ಲಿಗೆ ಬರುವನೆಂದು ವಿವಿಧ ಪೃಷ್ಟಾನ್ನ ಭೋಜನಗಳನ್ನೇ ಸಿದ್ಧಪಡಿಸಿದ್ದೆನು. ಆದರೆ ಆತನು ಬಾರದೆ ಹೋದ. ಹೋಗಲಿ ಬಿಡಿ. ಕುಮಾರ ದುರ್ಯೋಧನ, ಪಾಂಡವರಿಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನ ಕೇಳಲು ಶ್ರೀಕೃಷ್ಣ ಪರಮಾತ್ಮನು ರಾಯಭಾರಿಯಾಗಿ ಬರುತ್ತಿರುವರೆ ವಿನಃ ನಿನ್ನಲ್ಲಿ ಯಾಚನೆಗೋಸ್ಕರವಲ್ಲ. ಯಾರದು ಮಾತನಾಡುತ್ತಿರುವುದು? ಹೋ, ಚಿಕ್ಕಪ್ಪ ವಿದುರ ಮಹಾಶಯರು. ಪಾಂಡವರಿಗೆ ನ್ಯಾಯವಾಗಿ ಅರ್ಧ ರಾಜ್ಯವನ್ನು ಕೊಡಬೇಕೆಂಬ ವಿಷಯವನ್ನು ಚಕ್ರವರ್ತಿಯಾದ ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕೆ? ಅದನ್ನು ನಾನು ನಡೆಸಿಕೊಡಬೇಕೆ? ಸಾಕು, ಸುಮ್ಮನೆ ಕುಳಿತುಕೊಳ್ಳಿ. ದುರ್ಯೋಧನ, ಛಲವಂತನಾದ ನಿನಗೆ ನ್ಯಾಯವೋದಿನವೋ ಅಥವಾ ನ್ಯಾಯಕ್ಕೆ ಸರ್ವರೋಧಿನರೋ? ರೋಗಿಗೆ ಅಪತ್ಯವು ರುಚಿಸುವಂತೆ ಪಥ್ಯ ಎಂದಿಗೂ ರುಚಿಸುವುದಿಲ್ಲ. ನಿನ್ನ ವಿನಾಶ ಕಾಲವು ಹತ್ತಿರವಾಗುತ್ತಿದೆ. ಅದಕ್ಕೆ ನಿನ್ನ ಈ ಬುದ್ಧಿ ಈ ರೀತಿ ವಿಕಲ್ಪವಾಗಿರುವುದು. ವೀರರಿಂದ ಪರಿವೃತ್ತನಾದ ನನಗೆ ಓರ್ವ ದಾಸಿ ಪುತ್ರನ ನೀತಿ ವಚನ ಅನಾವಶ್ಯಕ. ಸಹೋದರ ದುಶ್ಯಾಸನ, ಹಿರಿಯನು ಪೂಜ್ಯನೆಂದು ಸುಮ್ಮನಿದ್ದರೆ ಬಾಯಿಗೆ ಬಂದಂತೆ ಮಾತನಾಡುತ್ತಿರುವ ಈ ವಿದುರನನ್ನು ಕೂಡಲೇ ಈ ಸಭೆಯಿಂದ ಹೊರದೂಡು. ವಿದುರ, ಯಾವುದು ನ್ಯಾಯ, ಯಾವುದು ಅನ್ಯಾಯ? ಅಣ್ಣನ ಮಾತಿಗನುಗ್ಗಾನುಸಾರವಾಗಿ ಕೂಡಲೇ ಸಭೆಯನ್ನು ಬಿಟ್ಟು ಹೊರಡು. ಇಲ್ಲವಾದರೆ ಅನರ್ಥವಾಯಿತು, ಎಚ್ಚರ. ದುರ್ಯೋಧನ, ದುಶ್ಯಾಸನ, ನನ್ನನ್ನ ಈ ಸಭೆಯಿಂದ ಹೊರದೂಡುವಷ್ಟು ಸಾಮರ್ಥ್ಯ ಉಂಟಾಯಿತೆ? ಛೀ, ಅವಿವೇಕಿಗಳ, ನೀವೆಷ್ಟೇ ಸಮರ್ಥರಾದರೂ ನನಗೆ ತಿಳಿದಿರುವ ನ್ಯಾಯ ನೀತಿಯನ್ನ ಏನೇತಿರಬೇಕು. ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನನ್ನ ಜರಿದಾಡುತ್ತಿರುವ ನಿಮ್ಮ ನಾಲಿಗೆ ಸೀಳಿ ಹೋಗಬಾರದೇಕೆ? ವಿನಾಶಕಾಲಿ ವಿಪರೀತ ಬುದ್ಧಿ ಎಂಬ ನಾನುಡಿಯಂತೆ ದುರ್ಯೋಧನ, ಹಿಂದೆ ದ್ರೌಪದಿಯ ವಸ್ತ್ರಾಭರಣ ಮಾಡಿದ ಕಾಲದಲ್ಲಿ ಪ್ರಳಯ ಭೀಮನು ಮಾಡಿದ ಪ್ರತಿಜ್ಞೆಯಂತೆ ಅವನ ಗದೆಯಿಂದ ನಿನ್ನ ತೊಡೆಯನ್ನ ಪ್ರಹರಿಸಿಕೊಳ್ಳುವಾಗ ವಿಷ್ಣುವು ಕೊಟ್ಟ ಈ ಗೋವರ್ಧನ ಧನುಷು ನಿಮ್ಮಂತ ದುಷ್ಟರ ರಕ್ಷಣೆಗೆ ಬಾರದೆ ಹೋಗಲಿ. ಪ್ರಮಾದವಾಯಿತು ಮಿತ್ರ ದುರ್ಯೋಧನ. ಪೂಜ್ಯನಾದ ವಿದುರನನ್ನು ಅಪಹಾಸ್ಯಕ್ಕೀಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನು ಕಳೆದುಕೊಂಡೆಯಲ್ಲ. ಈತನು ನಿನಗೆ ಯುದ್ಧದಲ್ಲಿ ಸಹಾಯಕನಾಗಿ ನಿಂತಿದ್ದರೆ 3 ಲೋಕಗಳಲ್ಲಿಯೂ ನಿನ್ನನ್ನು ಜಯಿಸುವವರೇ ಇಲ್ಲವಾಗಿತ್ತು. ಮಿತ್ರ ಕರ್ಣ, ಈ ವಿದುರನ ಗೊಡ್ಡು ಬೆದರಿಕೆಗೆ ನೀನು ಹೆದರುವುದೇ? ಧಿಕ್ಕಾರವನು ಸಹಿಸೆನ, ಕುಟಿಲದಳು ಧಿಕ್ಕಾರ ಧಿಕ್ಕಾರ ಧಿಕ್ಕಾರವನು ಸಹಿಸೆನ. ಧಿಕ್ಕಾರವನು ಸಹಿಸೆನ,
ಕುಟಿಲದೊಳು ಧಿಕ್ಕಾರ ಧಿಕ್ಕಾರ ಧಿಕ್ಕಾರವನ್ನು ಸಹಿಸೆನ. ಒಪ್ಪೊಪ್ಪಿ ಮೆರೆ ಮೆರವ ಕೊಪ್ಪಿದ ಪಾಂಡವರು ಕುರುವೀರ ಕರ್ಣನಿಗೆ ಸರಿಸಾಟಿ ಯಾರಿಯರು. ಒಪ್ಪೊಪ್ಪಿ ಮೆರೆ ಮೆರವ ಕೊಪ್ಪಿದ ಪಾಂಡವರು ಕುರುವೀರ ಕರ್ಣನಿಗೆ ಸರಿಸಾಟಿ ಯಾರಿಹರು. ಧಿಕ್ಕಾರವನ್ನು ಸಹಿಸೆನ. ಕುಟಿಲದೊಳು ಧಿಕ್ಕಾರ ಧಿಕ್ಕಾರ ಧಿಕ್ಕಾರವನ್ನು ಸಹಿಸೆನ. ಸರ್ಪಾಸ್ತ್ರದ ಹುತಿಗೆ ಸರಿಸಾಟಿ ಯಾರಿಹರು. ಕೃಷ್ಣ ನೋಡಿದ ನುಡಿಯು ಎಲ್ಲವೂ ಮನದೊಳಗೆ. ಸರ್ಪಾಸ್ತ್ರದ ಹುತಿಗೆ ಸರಿಸಾಟಿ ಯಾರಿಹರು. ಕೃಷ್ಣ ನೋಡಿದ ನುಡಿಯು ಎಲ್ಲವೂ ಮನದೊಳಗೆ. ಧಿಕ್ಕಾರವನ್ನು ಸಹಿಸೆನ. ಕುಟಿಲದೊಳು ಧಿಕ್ಕಾರ ಧಿಕ್ಕಾರ ಧಿಕ್ಕಾರವನ್ನು ಸಹಿಸೆನ. ಕರ್ಣ, ಈ ವಿದುರನು ಎಂದು ತಾನೇ ಬಿಲ್ಲನ್ನು ಹಿಡಿದು ಯುದ್ಧ ಮಾಡಿರುವನು? ಅಲ್ಲದೆ ಈತನ ಬಿಲ್ಲಿನಿಂದ ನಮಗಾಗುವ ಪ್ರಯೋಜನವಾದರೂ ಏನು? ನೀನು ಧೈರ್ಯದಿಂದಿರು. ಈಗ ಎಲ್ಲರೂ ಕೇಳಿರಿ. ಧೂತನಾಗಿ ಬರುತ್ತಿರುವ ಆ ಕೃಷ್ಣನನ್ನು ಈ ಸಭೆಯೊಳಗೆ ಯಾರಾದರೂ ಎದ್ದು ನಿಂತು ಗೌರವಿಸಿದ್ದೇ ಆದರೆ ಅಂತವರನ್ನು ಕೂಡಲೇ ಸಭೆಯಿಂದ ಹೊರಹಾಕಬೇಕಾದೀತು. ಎಚ್ಚರಿಕೆ. ಸಹೋದರ ದುಶ್ಯಾಸನ, ಅಗ್ರಜ, ನಮ್ಮ ಸೈನ್ಯಾಧಿಕಾರಿಗಳ ಪಟ್ಟಿಯನ್ನು ಸಿದ್ಧಪಡಿಸಿ ಎಂದು ಹೇಳಿದ್ದನಲ್ಲ, ಸಿದ್ಧವಾಗಿರುವುದೇ? ಅಣ್ಣ, ಸಿದ್ಧವಾಗಿದೆ. ಇದೋ ತೆಗೆದುಕೋ. ಆ ಕೃಷ್ಣನು ಇಲ್ಲಿಗೆ ಬಂದಾಗ ನಾನು ಇದನ್ನೇ ನೋಡುತ್ತಾ ಕುಳಿತುಕೊಳ್ಳುವೆನು. ದುರ್ಯೋಧನನು ಎಷ್ಟು ದುರಹಂಕಾರದಿಂದ ಮೆರೆಯುತ್ತಿರುವನು. ಪರಮ ಪೂಜ್ಯರಾದ ಭೀಷ್ಮ ದ್ರೋಣಾದಿ ಗುರುಜನರು ನಮಸ್ಕರಿಸಿ ಗೌರವಿಸುತ್ತಿರುವಾಗ ಈತನು ಕಣ್ಣೆತ್ತಿಯೂ ಸಹ ನೋಡದಂತೆ ಕುಳಿತಿರುವನಲ್ಲ. ಇರಲಿ, ನನ್ನ ಪಾದಗಳಿಂದ ಭೂಮಿಯನ್ನು ಮೆಟ್ಟಿ ತಾನಾಗಿಯೇ ನಮಸ್ಕರಿಸುವಂತೆ ಮಾಡುವೆ. ಯೋಗಮಾಯೆ ಜಾಗೃತಳಾಗಿ. ಚಕ್ರವರ್ತಿ, ಚಚೆ, ಭರತ ಚಕ್ರವರ್ತಿಯಾದ ನೀನು ಧೂತನಾಗಿ ಬಂದಿರುವ ನನ್ನ ಕಾಲಿಗೆ ಬಿದ್ದು ನಮಸ್ಕರಿಸಬಹುದೇ? ನಾನೇ ನಿನ್ನ ಬಳಿಗೆ ಬರುತ್ತಿದ್ದೇನಲ್ಲ. ನನಗೂ ಅದೇ ಅನುಮಾನ. ಸಾರ್ವಭೌಮರು ಸಿಂಹಾಸನದಿಂದ ಇಳಿದು ಬಂದರೋ ಅಥವಾ ಉರುಳಿ ಬಿದ್ದರೋ? ನಿನ್ನ ಕುತಂತ್ರವು ನನ್ನ ಸಾರ್ವಭೌಮರ ಗೋಳೇ ಪಟ. ಅಟ್ಟಹಾಸದಿ ಮೆರವ ದಿಟ್ಟ ಶತ್ರುಗಳ ಎದೆಮೆಟ್ಟಿ ಸಿಗಿಯುವ ಪಟ್ಟುಗಾರ ಈ ಜಟ್ಟಿ ದುರಂಧರ ಕುರುಚಕ್ರವರ್ತಿ ನಿನ್ನಂತಹ ಡಾಂಬಿಕನಿಗೆ ನಮಸ್ಕರಿಸಿದೆ ಎಂದು ಎಂದಿಗೂ ಹೆಮ್ಮೆಗೊಳ್ಳಬೇಡ ಕೃಷ್ಣ. ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣಗಳು ಇದೆಯೋ ಇಲ್ಲವೋ ಎಂದು ಒಡ ನೋಡಿ ಬಂದು ನೋಡಿದ ಮಾತ್ರಕ್ಕೆ ನಿನ್ನಡಿಗೆರಗಿದೆನೆಂದು ಭಾವಿಸಿದೆಯಾ? ಗೋಪಾಲ, ಗೋಪಾಲಕನಾಗಿ ಗೋವುಗಳನ್ನು ಕಾದದ್ದು ಆಯಿತು, ಚೋರನಾಗಿ ಬೆಣ್ಣೆ ಮುದ್ದೆಗಳನ್ನು ಕದ್ದು ತಿಂದದ್ದು ಆಯಿತು, ವಿವಿಧ ವೇಷಗಳನ್ನು ಧರಿಸಿ ಗೋಪಿಕಾ ಸ್ತ್ರೀಯರನ್ನು ಅಪಹರಿಸಿದ್ದೂ ಆಯಿತು. ಇಷ್ಟು ಸಾಲದು ಎಂಬಂತೆ ಆ ಬಡ ಪಾಂಡವರಿಗೆ ದೂತನಾಗಿ ಬರಬಹುದೇ? ನೀನು ಬಂದೇ ಬರುವೆ ಎಂದು ವಿವಿಧ ಪೃಷ್ಟಾನ್ನ ಭೋಜನಗಳನ್ನೇ ಸಿದ್ಧಪಡಿಸಿದ್ದೆ. ಆದರೆ ನೀನು ನೇರವಾಗಿ ನನ್ನ ಅರಮನೆಗೆ ಬಾರದೆ ಓರ್ವ ದಾಸಿ ಪುತ್ರ ವಿದುರನ ಮುರುಕು ಜೋಪಡಿಗೆ ಹೋದೆ. ಏಕೆ?
ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಲ್ಲಿಲ್ಲವೇ? ಅವರ ಮನೆಗಳಿಗಾದರೂ ಹೋಗಬಹುದಿತ್ತು. ಬರುವುದು ಬಂದಿರುವೆ. ಕೃಷ್ಣ, ನಿನಗೆ ನರ್ತನವೆಂದರೆ ಬಹು ವಿನೋದವಲ್ಲವೇ? ಇರಬಹುದು. ಇರಬಹುದು ಏನು, ಇದ್ದೇ ಇರುತ್ತದೆ. ಎಷ್ಟೇ ಆದರೂ ನೀನು ಸ್ತ್ರೀ ಲೋಲನಲ್ಲವೇ ಮುರಳೀಧರ? ಸಹೋದರ, ನಮ್ಮ ರಾಜ ನರ್ತನಕ್ಕೆ ಸಿದ್ಧ ಮಾಡು. ತಾಕತ್ತೇವೆ ತಾಕತ್ತೇನು ತಾಕತ್ತೇವೆ ತಾಕತ್ತೇನು ತಾಕತ್ತೇವೆ ತಾಕತ್ತೇನು ತಿಟ್ಟಾಂಗ್ರದ ಕದ ಹಿಡ್ಕೊತಾವ್ ತಿಟ್ಟಾಂಗ್ರದ ಕದ ಹಿಡ್ಕೊತಾವ್ ತಿಟ್ಟಾಂಗ್ರದ ಕದ ಹಿಡ್ಕೊತಾವ್ ತಾಕತ್ತೆ ತಾಕತ್ತೇವೆ ತಾಕತ್ತೇನು ತಾಕತ್ತೇನು ತಾ ಅವರಾಗದಲ್ಲಿ ವರ್ಣಿಪುದು ನಿನ್ನ ಅವರಾಗದಲ್ಲಿ ವರ್ಣಿಪುದು ನಿನ್ನ ಆವ ಸಂಗೀತವ ಹಾಡಿಕೊಂಡಾಡುವುದೋ ಆವ ಸಂಗೀತವ ಹಾಡಿಕೊಂಡಾಡುವುದು ಸಾರ್ವಭೌಮ ನಿನ್ನ ಚಿರುವ ನೆರೆದ ಸಭೆಯೋಳ್ ಹೊಗಳಿ ಅವರಾಗದಲ್ಲಿ ವರ್ಣಿಪುದೋ ज्येष्ठ कुंवरनि अनुज दुशासन निश्चय चतुरा जननि गंधारिय ज्येष्ठ कुंवरनि अनुज दुशासन निश्चय चतुरा चलदुळु नीयग्र गण्या अभिमानदना उरुगलांचना वज्रकाय सुयोधना चलदुळु नी अग्रगण्या निನ್ನ अनुज दुशासन निश्चयुळ चतुर अनुज दुशासन निश्चयुळ चतुर भरत कुलದ अधिनायಕ ಗಂಗಾಸುತ ಭೀಷ್ಮ ಗುರು ಪಾಂಡವರ ಗೂರ್ಯ ಪೂಜ ಆಚಾರ್ಯ ದ್ರೋಣ ಭರತ ಕುಲದ अधिनायಕ ಗಂಗಾಸುತ ಭೀಷ್ಮ ಗುರು ಪಾಂಡವ ಗುರು ಪೂಜ್ಯ ಮಹಾ ಆಚಾರ್ಯ ದ್ರೋಣ ಭಕ್ತ ಶಿರೋಮಣಿ ವಿಧುರ ಮಹಾಶಯ ಭಕ್ತ ಶಿರೋಮಣಿ ವಿಧುರ ಮಹಾಶಯ ಇಂಥ ವೀರರನ್ನು ನಾ ತುಂಬಿದ ಸಭೆಯಲ್ಲಿ ನೆರೆದು ಇಂಥ ವೀರರನ್ನು ನಾ ತುಂಬಿದ ಸಭೆಯಲ್ಲಿ ಸಂತಸಗೊಳಿಸಲು ಅವರಾಗದಲ್ಲಿ ವರ್ಣಿಪುದು ನಿನ್ನ ಆವ ಸಂಗೀತವ ಹಾಡಿಕೊಂಡಾಡುವುದೋ ಆವ ಸಂಗೀತವ ಹಾಡಿಕೊಂಡಾಡುವುದೋ ಸಾರ್ವಭೌಮ ನಿನ್ನ ಚೆಲುವ ನೆರೆದ ಸಭೆಯೋಳ್ ಹೊಗಳಿ ಅವರಾಗದಲ್ಲಿ ವಂದಿಪುದೋ ಸಾರಿ ಗಮಗರಿಗ ಸಾರಿ ನೀ ಸದಾ ನಿಪಾದ ಮಾಮ ಪಾಪದ ದನಿ ಸನಿ ಸಾ
ಸುಡುವುದು ಕ್ರೋಧಾಗ್ನಿ. ಲೆಕ್ಕ ಪಾಡಿ ತನ್ನ ಚಿತ್ತ ಪ್ರಯೋಗದಿ ಕುರುಪತಿ ಗನುಜವ ನಾದಿಸಿದ ಇತ್ತ ವೀರರನ್ನು ನಾ ತುಂಬಿದ ಸಭೆಯಲ್ಲಿ ಸಂತಸಗೊಳಿಸಲು. ಇತ್ತ ವೀರರನ್ನು ನಾ ತುಂಬಿದ ಸಭೆಯಲ್ಲಿ ಸಂತಸಗೊಳಿಸಲು ಅವರಾಗದಲ್ಲಿ ವರ್ಣಿಪುದು ನಿನ್ನ. ಅವರಾಗದಲ್ಲಿ ವರ್ಣಿಪುದು ನಿನ್ನ ಆವ ಸಂಗೀತವ ಹಾಡಿಕೊಂಡಾಡುವುದು. ಆವ ಸಂಗೀತವ ಹಾಡಿಕೊಂಡಾಡುವುದು. ಸಾರ್ವಭೌಮ ನಿನ್ನ ಚೆಲುವ ನೆರೆದ ಸಭೆಯೋಳ್ ಹೊಗಳಿ ಅವರಾಗದಲ್ಲಿ ವರ್ಣಿಪುದು. ಸಮರಸಲ್ಲದು ಎಂದು ಉಸಿನಗೆಯ ಹೊರಹೊಮ್ಮಿ ಸಂಧಿಯಾಚಿಸಲು ಬಂದಿಹನು ಕೃಷ್ಣ ಕುರುನಂದನದೋಳ್ ಕುಶಲದಿ. ಸಂಧಿಯಾಚಿಸಲು ಬಂದನು ಕೃಷ್ಣ ಕುರುನಂದನದೋಳ್ ಕುಶಲದಿ. ನೀಲವರ್ಣನ ಈ ಮೌನವು ಏನಾನಂದ. ಕೃಷ್ಣ ಮುಕುಂದ ದೇವಕಿ ಕಂದ. ಕೃಷ್ಣ ಮುಕುಂದ ದೇವಕಿ ಕಂದ. ಜಗವುದು ನಿನ್ನಿಂದ ಮಾಧವ ಜಗವಿಹುದು ನಿನ್ನಿಂದ. ಜಗವಿಹುದು ನಿನ್ನಿಂದ ಮಾಧವ ಜಗವಿಹುದು ನಿನ್ನಿಂದ. ಅರ್ಥಗಿರೆ ಕ್ಷಮಿಸಿ ಮಹಾಪ್ರಭು. ಕೃಷ್ಣ ಮತ್ತೊಮ್ಮೆ ಹೇಳಿ. ಜಗವಿಹುದು ನಿನ್ನಿಂದ ಸುಯೋಧನ. ಜಗವಿಹುದು ನಿನ್ನಿಂದ. ಜಗವಿಹುದು ನಿನ್ನಿಂದ ಸುಯೋಧನ. ಜಗವಿಹುದು ನಿನ್ನಿಂದ. ಮಲ್ಲರೊಳು ಮಲ್ಲ ಎಲ್ಲವನು ಬಲ್ಲ. ಮಲ್ಲರೊಳು ಮಲ್ಲ ಎಲ್ಲವನು ಬಲ್ಲ. ನಿನಗಾರು ಸಮರಿಲ್ಲ ಈ ಧರೆಯೋಳು. ನಿನಗಾರು ಸಮರಿಲ್ಲ. ನಿನಗಾರು ಸಮರಿಲ್ಲ ಈ ಧರೆಯೋಳು. ನಿನಗಾರು ಸಮರಿಲ್ಲ. ಇಂಥ ವೀರರನ್ನು ನಾ ತುಂಬಿದ ಸಭೆಯಲ್ಲಿ ಸಂತಸಗೊಳಿಸಲು. ಇಂಥ ವೀರರನ್ನು ನಾ ತುಂಬಿದ ಸಭೆಯಲ್ಲಿ ಸಂತಸಗೊಳಿಸಲು ಅವರಾಗದಲ್ಲಿ ವರ್ಣಿಪುದು ನಿನ್ನ ಆವ ಸಂಗೀತವ ಹಾಡಿಕೊಂಡಾಡುವುದೋ. ಆವ ಸಂಗೀತವ ಹಾಡಿಕೊಂಡಾಡುವುದು. ಸಾರ್ವಭೌಮ ನಿನ್ನ ಚೆಲುವ ನೆರೆದ ಸಭೆಯೋಳ್ ಹೊಗಳಿ ಅವರಾಗದಲ್ಲಿ ವರ್ಣಿಪುದು. ಭಲೆ ಭಲೆ ಭಲೆ